ಹಲೋ ಗಾಯ್ಸ್, ವೆಲ್ಕಮ್ ಟು ಆರ್ ಕೆ ದುಬೈ ಲೈಫ್. ಬನ್ನಿರಿ, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರಗಳು ನಿಮಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ 2-3 ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಇರಲಿ, ನಾವು ಶಾರ್ಟ್ ವಿಡಿಯೋ ಹಾಕ್ತಾ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದೀನಿ. ಇವತ್ತು ವಿಡಿಯೋ ಮಾಡಾಕತ್ತೀನಿ. ಏನಂದ್ರೆ ಭಾಳ ದಿನ ಮೇಲೆ ಏನರೇ ಹ್ಯಾಂಡ್ ರೈಟಿಂಗ್ ಬರಿಬೇಕಂತ ಅನ್ನಿಸ್ತು. ಸೊ ನಾರ್ಮಲಾಗಿ ನೋಡಬೇಕು, ನೀವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಗತ್ರ ಸ್ಟೇಜ್ ಮೇಲೆ ನೀವು ಕಪ್ಪಲ್ ನಿಂತಿರ್ತಾರಲ್ಲ, ಅವ್ರಿಗೆ ಬರ್ತಾರೆ. ಯಾರು ಹೆಚ್ಚು ಕೇಳ್ತಾರಂದ್ರೆ ಈ ವಯಸ್ಸಾದ ಅಜ್ಜಿರು, ಆಮೇಲೆ ಇರ್ತಾರಲ್ಲ, ಯಾರು ನಮ್ಮ ಕಡೆ ಬರ್ತಾರೆ ಫಸ್ಟ್ ಅದೇ ಕೇಳ್ತಾರೆ, ಏನವ ತಂಗಿ ನಿನ್ನ ಗಂಡನ ಹೆಸರು ಹೇಳು ಅಂತಾರೆ. ಆಮೇಲೆ ನಮ್ಮ ಮ್ಯಾರೇಜ್ ಟೈಮ್ನಾಗ ಬಿಡ್ರಿ 7 to 8 ಇಯರ್ ಆಯಿತು, ಮ್ಯಾರೇಜ್ ಆ್ಯನಿವರ್ಸರಿ ಆಯ್ತಲ್ಲ. ಸೊ ಅದಕ್ಕೆ ಅದಕ್ಕೆ ಹೇಳಾಕತ್ತೀನಿ. ಸೊ ಅವಾಗ ಒಡಪಾಕಿ ಹೇಳವ ನಿನ್ನ ಗಂಡನ ಹೆಸರು, ಹಂಗೆ ಹೇಳಿದ್ರೆ ನಡೆಯಲ್ಲ ಅಂತಾರೆ. ಸೊ ನನಗೆ ಅದಕ್ಕೂ ಏನು ಬರಿಬೇಕು ಅನ್ನುವಾಗ ಅದೆಲ್ಲ ಒಡಪಾಕಿ ಇದು ಏನು ಒಡಪಿದ್ವಲ್ಲ ಅವು ನೆನಪು ಮಾಡ್ಕೋ ಅಂತ ಬರಿತಾ ಕೂತಿದ್ದೆ. ಸೊ ಅದಕ್ಕೆ ಹಂಗೆ ಬರೆದ್ರಷ್ಟೇ ಅಲ್ಲ, ಹಂಗೆ ಒಂದು ಸ್ವಲ್ಪ ವಿಡಿಯೋನೂ ಮಾಡೋಣ. ಸೊ ಇದ್ರಾಗ ನಿಮ್ಗೆ ಯಾವ್ಯಾವ ಗೊತ್ತಾವ ಕಮೆಂಟ್ ಮಾಡಿರಿ. ಸೊ ಇನ್ನು ನನ್ನ ಕಡೆಯಿಂದ ಯಾವಾದರೂ ಹೊಸದು ಕಲ್ತೀರಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಮ ಗಂಡನ ಹೆಸರು ಹೇಳುವಾಗ ಸೊ ಇದನ್ನು ನೆನಪಿಟ್ಟು ಹೇಳ್ರಿ, ಓಕೆ. ಸೊ ಫಸ್ಟ್ ಒನ್ ನನಗೆ ಗೊತ್ತಿದ್ದು ಈಸಿ. ಉದುರು ಉಪ್ಪಿಟ್ಟ ಪದರ್ ಚಪಾತಿ ಚೌಕಿ ಮಣಿ ಮ್ಯಾಗ ಕೂತು ಚೌಕಾಶಿ ಮಾಡ್ತಾನೆ, ನಿಮ್ಮ ಗಂಡನ ಹೆಸರು ಹೇಳ್ರಿ, ಓಕೆ. ಸೊ ನೆಕ್ಸ್ಟ್ ಇನ್ನೂ ಒಂದು ಇದೇ ಓಡಪ್ಪ, ಇನ್ನೂ ಒಂದು ಟೈಪ್ ಹೇಳೋಣ. ಇನ್ನೂ ಒಂಥರ ಹೇಳ್ತಾರೆ, ಅದು ಏನಂದ್ರೆ ನಮ್ಮ ಬಿಜಾಪುರ ಸ್ಟೈಲ್ನಾಗ ಉಪ್ಪಿಟ್ಟು ಉದುರು ಭಾಳ, ಉಳ್ಳಾಗಡ್ಡಿ ಪದರ್ ಭಾಳ, ನಮ್ಮವ್ರಿಗೆ ನನ್ನ ಮೇಲೆ ನೆದರ್ ಭಾಳ. ಇದು ನಮ್ಮ ಕಡೆ ಮಂದಿಗೆ ಭಾಳ ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಓಕೆ. ಸೊ ನಿಮ್ಗಿದು ಗೊತ್ತಿತ್ತಂದ್ರೆ ನಾನು ಜಸ್ಟ್ ಕಮೆಂಟ್ ಮಾಡಿರಿ, ಓಕೆ. ಇನ್ನೂ ಒಂದು ಈ ಸಾಲಿ ಕಲ್ತು ಎಜುಕೇಷನ್ ಆದವರು ಸ್ವಲ್ಪ ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ, ಕೇಸರಿ ಬಿಳಿ ಹಸಿರ ನಮ್ಮ ಯಜಮಾನ್ರ ನಾನು ಉಸಿರ. ಇದು ಚೆನ್ನಾಗೈತಲ್ಲ. ಸ್ವಲ್ಪ ಏನಂತಾರೆ ಅದು ಮುದುಕಿಯರು ಅವ್ರಿಗೆ ಹೇಳೋಂಗಿದ್ರೆ ಇದು ಒಂದು ಸ್ವಲ್ಪ ಎಜುಕೇಷನ್ ಆದವ್ರಿಗೆ ಹೇಳೋ ರೀತಿ ಚೆನ್ನಾಗೈತಲ್ಲ. ಇನ್ನೂ ಒಂದು ಹೇಳ ನಿಮ್ಗೆ, ಇದು ಭಾರಿ ಫೇಮಸ್ ಐತಿ. ಇದು ನಮ್ಮ ಕಡೆ ಒಂದು ಊರ ಹೆಸರು ಮತ್ತು ನಮ್ಮ ಕಡೆ ಪ್ಲೇಸ್ ಹೆಸ್ರು ಬರ್ತೈತಿ. ಅದೇನಂದ್ರೆ ಕಕ್ಕಾಕಿ ಗೋಕಾಕ್ ಕರ್ದಂಟ ಬಾಗಲಕೋಟೆ ಸಿಮೆಂಟ ನಮ್ಮ ಯಜಮಾನ್ರಿಗೆ ನಾನೇ ಪರ್ಮನೆಂಟ್. ಚಂದ ಐತಲ್ಲ. ಇನ್ನೊಂದು ಸತಿ ಹೇಳ್ತೀನಿ, ಕಕ್ಕಾಕಿ ಗೋಕಾಕ್ ಕರ್ದಂಟ. ಸೊ ಗೋಕಾಕ್ ಕರ್ದಂಟಿಗೆ ಭಾಳ ಫೇಮಸ್, ಬಾಗಲಕೋಟೆ ಸಿಮೆಂಟಿಗೆ ಭಾಳ ಫೇಮಸ್ ಅಲ್ಲ ಅದಕ್ಕೆ. ಸೊ ನಮ್ಮ ಯಜಮಾನ್ರಿಗೆ ನಾನೇ ಪರ್ಮನೆಂಟ್, ಹೌದಲ್ಲ. ಇನ್ನೂ ಒಂದು ಹೇಳ, ಸ್ವಲ್ಪ ಭಾಳ ಮಂದಿಗೆ ಗೊತ್ತಿರಲ್ಲ ಅನ್ಕೋತೀನಿ. ಇದು ಒಂದು ಸ್ವಲ್ಪ ಇದು ಐತಿ. ಎಳ್ಳು ಹೂವಿನ ಸೀರೆ ಬೆಳ್ಳಿ ಕಾಲುಂಗ್ರ, ಒಳ್ಳೆಯವ್ರ ಮಗಳಂತ ಒಳ್ಳೆ ನೋಡ್ತಾರೆ ನಮ್ಮ ಯಜಮಾನ್ರು. ಚಲೋ ಐತಲ್ಲ. ಇನ್ನೊಂದು ಸತಿ ಹೇಳ್ತೀನಿ, ಎಳ್ಳು ಹೂವಿನ ಸೀರೆ ಬೆಳ್ಳಿ ಕಾಲುಂಗ್ರ, ಒಳ್ಳೆಯವ್ರ ಮಗಳಂತ ಹೊಳ್ಳಿ ನೋಡ್ತಾರೆ ನಮ್ಮ ಯಜಮಾನ್ರು, ಓಕೆ. ಇನ್ನೂ ಒಂದು, ಇದು ನನಗೊಬ್ಬರು ಆಂಟಿ ಹೇಳ್ಕೊಟ್ಟಿದ್ರು ಮದುವೆ ಆದ ದಿನ. ಸೊ ನನಗೇನೋ ನೆನಪೈತಿ. ಸೊ ನನಗೆ ಯಾವಾಗಾರ ಒಂದು ಲೈನ್ ಸೊ ಯಾವಾಗ ನಂಗೆ ಹೇಳಿರ್ತಾರಲ್ಲ ಅದು ನೆನಪಾಗೈತಿ ಇವಾಗ. ಸೊ ಇದು ಆ್ಯಕ್ಚುಲಿ ಅವರು ಏನು ಎಜುಕೇಟೆಡ್ ಅಲ್ಲ, ಜಸ್ಟ್ ಅವ್ರಿಗೆ ಹೆಂಗೆ ನಾಲೆಜ್ ವೈಸ್ ಗೊತ್ತೈತಿ ಹೇಳೈತಿ. ಸೊ ಹೇಳ್ತೀನಿ, ಇವತ್ತು ಉಂಡು ಸೀತಾಳ ದಂಡಿ, ಶಿವನ ಗದ್ಗೆ ಮ್ಯಾಲ ಕೂತು ಶಿವ ಪೂಜೆ ಮಾಡ್ತಾರೆ ನಮ್ಮ ಯಜಮಾನ್ರು. ಚೆಂದ ಐತಲ್ಲ. ನಂಗೆ ತುಂಬ ಇಷ್ಟ ಆಯಿತು. ನಾವು ಆಂಟಿ ಹೇಳ್ಕೊಟ್ಟಿದ್ದು. ಇನ್ನೊಮ್ಮೆ ಹೇಳ್ತೀನಿ, ಇವತ್ತು ಉಂಡು ಸೀತಾಳ ದಂಡಿ, ಶಿವನ ಗದ್ಗೆ ಮ್ಯಾಲ ಕೂತು ಶಿವ ಪೂಜೆ ಮಾಡ್ತಾರೆ ನಮ್ಮ ಯಜಮಾನ್ರು. ನಂಗೆ ತುಂಬ ಇಷ್ಟ ಆಯ್ತಿದ್ದು, ಯಾಕಂದರೆ ಇದ್ರೊಳಗೆ ಭಕ್ತಿನೂ ಐತಿ. ಆಮೇಲೆ ಇವತ್ತಿ ಉಂಡು ಹಚ್ಕೋತಾರಲ್ಲ ವಿಭೂತಿ ಅದು ಐತಿ. ಆಮೇಲೆ ಅವ್ರು ಪೂಜೆ ಮಾಡ್ತಾರನ್ನ ಹೇಳೋದ್ರ ಬಗ್ಗೆ ಅವ್ರ ಹೆಸರನ್ನು ಅದ್ರ ಜೊತೆ ಹೇಳ್ಕೊಂಡು ಹೇಳ್ತೀವಲ್ಲ ಅದು. ಸೊ ನೀ ಏನವ ಇಷ್ಟೆಲ್ಲ ಒಡಪಾಕಿ ಹೇಳಾಗತ್ತಿ, ಕರೆ ನಿನ್ನ ಹಸ್ಬೆಂಡ್ ಹೆಸರೇ ಹೇಳಾಗತ್ತಿಲ್ಲಲ್ಲ ಅನ್ನತ್ತಿರಲ್ಲ. ಇನ್ನು ನನ್ನ ಹಸ್ಬೆಂಡಿಗೆ ಪರಿಚಯನೂ ಮಾಡಿಲ್ಲ, ಅವ್ರ ಹೆಸರು ಹೇಳಿಲ್ಲ, ಅದಕ್ಕೆ ನಾ ಹೆಸರು ಹೇಳಾಗತ್ತಿಲ್ಲ. ಸೊ ಬರಲಿ, ಅದಕ್ಕೂ ಒಂದು ಟೈಮ್ ಬರ್ತೈತಿ, ಆವಾಗ ಹೇಳೋಣಂತ, ಓಕೆ. ಸೊ ಇಷ್ಟೊತ್ತನ ಇವಾಗ ಹೆಂಡತಿ ಅದೊಳಗೆ ಗಂಡನ ಹೆಸರು ಹೇಳೋದನ್ನು ಒಡಪಾಕಿ ಹೇಳೋದು ನೋಡಿ. ಈ ಗಂಡ ಯಾವ ಥರ ಹೆಂಡತಿ ಹೆಸರು ಹೇಳ್ಬೇಕಂದ್ರೆ ಒಡಪಾಕಿ ಹೇಳೋದು ಅಂತ ನೋಡೋಣ, ಓಕೆ. ಸೊ ಚಕ್ಕಡಿ ಮಾವಿನಕಾಯಿ ಚಟಾಕ್ ಉಪ್ಪು ಕಟ ತಿಂದು ವಟ ಅಂತಾಳ ನನ್ನ ಹೆಂಡತಿ ವಿದ್ಯಾ. ಈ ಥರ ಹೇಳೋದು. ನಾ ಹೆಸರು ಹೇಳೀನಿ, ಜಸ್ಟ್ ಎಕ್ಸಾಂಪಲ್. ಈ ಥರ ಗಂಡ ಹೆಂಡತಿ ಹೆಸರು ಹೇಳುವಾಗ ಈ ಥರ ಒಡಪಾಕಿ ಹೇಳ್ಬೋದು. ಇನ್ನೊಂದು ಸತಿ ಹೇಳ್ತೀನಿ,
ಚಕ್ಕಡಿ ಮಾವಿನಕಾಯಿ ಚಟಾಕ್ ಉಪ್ಪು ಕಟ ತಿಂದು ವಟ ಅಂತಾಳೆ. ಓಕೆ, ನೆನ್ಪಿಟ್ಕೋರಿ ನಿಮ್ಮ ಹೆಂಡ್ತಿ ಹೆಸ್ರು ಹೇಳುವಾಗ ಗಂಡ ಐಕ್ಳ. ಇನ್ನೂ ಒಂದು ಹೇಳ್ತೀನಿ, ಇದೂ ಒಂದು ಮದುವೆ ಆಗೋ ಗಂಡು ಅಥವಾ ಮದುವೆ ಆಗಿರೋ ಗಂಡು ತನ್ನ ಹೆಂಡ್ತಿ ಹೆಸ್ರು ಹೇಳುವಾಗ ಹೇಳ್ಬೋದು. ತಂತಿ ಮೇಲೆ ತಂತಿ ಹುಬ್ಬಳ್ಳಿ ಸಂತಿ ಮಾಡಂದ್ರೆ ಚಿಂತಿ ಮಾಡ್ತಾಳೆ ನನ್ನ ಹೆಂಡ್ತಿ. ಚೆಂದ ಐತಲ್ಲ. ಇದು ನಮ್ಮ ಕಡೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಪ್ಲೇಸ್ ನೇಮ್ ಬರ್ತಲ್ಲ. ಇನ್ನೊಮ್ಮೆ ಹೇಳ್ತೀನಿ, ತಂತಿ ಮೇಲೆ ತಂತಿ ಹುಬ್ಬಳ್ಳಿ ಸಂತಿ ಮಾಡಂದ್ರೆ ಸಂತೆ ಕೂತ್ ಚಿಂತಿ ಮಾಡ್ತಾಳೆ ನನ್ನ ಹೆಂಡ್ತಿ. ಚೆನ್ನಾಗೈತಲ್ಲ. ಇದೊಂದು ನೆನ್ಪಿಟ್ಕೋರಿ, ಈಸಿನೂ ಐತಿ ಹೇಳಕ್ಕೆ. ಇನ್ನೂ ಒಂದು ಹೇಳ್ತೀನಿ, ಇದನ್ನು ಗಂಡ ಐಕ್ಳು ಹೇಳ್ಬೋದು ತಮ್ಮ ಹೆಂಡ್ತಿ ಹೆಸ್ರು ಹೇಳುವಾಗ. ಹಾಲಿಗೆ ಹೆಪ್ಪು ಹಾಕ್ತಾರೆ, ಅನ್ನಕ್ಕೆ ಉಪ್ಪು ಹಾಕ್ತಾರೆ, ಹಗಲಿರುಳ ನನಗೆ ನನ್ನ ಹಾಕಿ ನೆನಪಾಗ್ತೈತಿ. ಏನಂದ್ರೆ ಹಾಲಿಗೆ ಹಾಕೋದು ಹೆಪ್ಪ, ಅನ್ನಕ್ಕೆ ಹಾಕೋದು ಉಪ್ಪು, ಹಗಲಿರುಳು ನನ್ನ ಹಾಕಿ ನೆನಪು. ಚೆಂದ ಐತಲ್ಲ ಇದನ್ನು ಒಂಥರ. ಇನ್ನೂ ಒಂದು ಹೇಳ್ತೀನಿ, ಹುಬ್ಬಳ್ಳಿ ದೊಡ್ಡ ಸಿಟಿ, ಧಾರವಾಡದಲ್ಲಿ ಯೂನಿವರ್ಸಿಟಿ, ನಮ್ಮವಳ ಹಚ್ಚತಾಳ ಭಾಳ ಕಿಟಕಿಟಿ. ಏನಂದ್ರೆ ಹುಬ್ಬಳ್ಳಿ ದೊಡ್ಡ ಸಿಟಿ, ಧಾರವಾಡದಲ್ಲಿ ಯೂನಿವರ್ಸಿಟಿ, ನನಗೆ ಹಚ್ತಾಳೆ ಬರೀ ಕಿಟಕಿಟಿ ಅಂದ್ರೆ ಏನಂತಾರೆ, ಕಿರಿಕಿರಿ ಮಾಡಾಕತ್ತಾಳ ಭಾಳ ಅಂತಾರಲ್ಲ ಹಂಗೆ. ಇನ್ನೂ ಒಂದು ಒಡಪ ಹೇಳ್ತೀನಿ, ಸೋನೆ ಕಿ ಸೈಕಲ್ ಚಾಂದಿ ಕಿ ಸೀಟ್, ನಮ್ಮ ಹಸ್ಬೆಂಡ್ ಡಬಲ್ ಸೀಟ್. ಇದು ಚೆಂದ ಐತಲ್ಲ. ಇದ್ರೊಳಗೆ ಮರಾಠಿ ಹಿಂದಿ ಕನ್ನಡ ಎಲ್ಲ ಮಿಕ್ಸ್ ಐತಿ. ಏನಂದ್ರೆ ಸೋನೆ ಕಾ ಸೈಕಲ್ ಚಾಂದಿ ಕಿ ಸೀಟ್, ನನ್ನ ಹಸ್ಬೆಂಡ್ ಡಬಲ್ ಸೀಟ್. ಇದನ್ನು ನನಗೆ ಭಾಳ ಹಿಂದಿಂದು ಒಮ್ಮೆಗೆ ಸಡನ್ನಾಗಿ ನೆನಪಾಯ್ತು. ಸೊ ನೆನ್ಪಿಟ್ಕೋರಿ. ಇನ್ನೂ ಒಂದು ಹೇಳ್ತೀನಿ, ಇದು ಹೆಚ್ಚಾನೆ ಯಾರೂ ಯೂಸ್ ಮಾಡೋಂಗಿಲ್ಲ, ಆದ್ರೆ ನಂಗೆ ನೆನಪಾಯ್ತು ಅಂತ ಹೇಳತ್ತೀನಿ. ಸಿದ್ಧಗಂಗಾ ಮಠ ಐತಲ್ಲ ತುಮಕೂರ, ಸೊ ಆ ಸೈಡ್ ಮಂದಿ ಹೇಳೋದು ಇದು. ಸೊ ಅಲ್ಲಿ ನಾನು ಒಬ್ಬರು ಫ್ರೆಂಡ್ ಇಲ್ಲ ಹಾಸ್ಟೆಲ್ದಾಗ. ನಂದು ಆ್ಯಕ್ಚುಲಿ ನಾನು ಫುಲ್ ಲೈಫೇ ಹಾಸ್ಟೆಲ್ ಒಳಗೆ ಇದ್ದವಳು ನಾನು. ಸೊ ಅದಕ್ಕೆ ಓಕೆ, ಅದು ಒಂದು ಸತಿ ಮಾತಾಡೋಣ ನನ್ನ ಲೈಫ್, ನಂದೆಲ್ಲ ಸ್ಟಡಿ ಬಗ್ಗೆ. ಸೊ ಇವಾಗ ಪ್ರೆಸೆಂಟಿಗೆ ಬರೋಣ. ಇವಾಗ ಒಡಪು ಹೇಳ್ತೀನಿ ನಾ. ಊಟ ಚಂದ, ಶಿವಗಂಗೆ ಬೆಟ್ಟ ಚಂದ, ಮತ್ತು ನಮ್ಮ ರಾಯರ ಹೆಸರು ಹೇಳ್ತೀನಿ, ಅವ್ರು ನೋಡೋಣ ಊಟ ಚಂದ ಐತಲ್ಲ. ಏನಪ್ಪ ಅಂತಂದ್ರೆ, ಮೊದಲೆಲ್ಲ ಮದ್ವೆ ಅಂದ್ರೆ ಮನೆಯವರೆಲ್ಲ ನಿಂತು ಬಳೆ ಶಾಸ್ತ್ರ ಮಾಡಿ, ಮನೆಯಲ್ಲೇ ಮೆಹಂದಿ ಶಾಸ್ತ್ರ ಮಾಡಿ, ಅರಿಶಿಣ ಶಾಸ್ತ್ರ ಮಾಡಿ, ಮನೆಯವರೇ ಚಪ್ರ ಹಾಕಿ, ಮನೆಯವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿ, ಅಡುಗೆ ಮಾಡಿಸಿ, ಅದನ್ನು ಮದುವೆ ಮಾಡಿ. ಆ್ಯಕ್ಚುಲಿ ನಮ್ಮ ಮನೆ ಮದುವೆಯಲ್ಲಂತೂ 5 ದಿನ ಮದುವೆ ಇರುತ್ತೆ. ಏನಂದರೆ ಎಲ್ಲಮ್ಮ ದೇವ್ರ ಕೊಡ, ಬಳೆ ಶಾಸ್ತ್ರ, ಅರಿಶಿಣ ಶಾಸ್ತ್ರ, ಆಮೇಲೆ ಮೆಹಂದಿ ಶಾಸ್ತ್ರ, ಸಂಗೀತ ಶಾಸ್ತ್ರ ಅಂಥೇಳಿ ಮದುವೆ ದಿನ ಬರುವಷ್ಟೊತ್ತೇ ನಮಗೆ ಆಲ್ಮೋಸ್ಟ್ 1 ಮಂತ್ ಬೇಕು ಫುಲ್ ಪ್ರಿಪ್ರೇಷನ್ ಮಾಡೋಕ್ಕೆ. ಕಾರ್ಡ್ ಮಾಡಿಸೋದು, ಅದು ಎಲ್ಲ ರಿಲೇಟಿವ್ಸ್ಗೆಲ್ಲ ಹಂಚೋದು, ಆಮೇಲೆ ಬ್ಯಾಂಗಲ್ ಫಂಕ್ಷನ್ಗೆ ಇನ್ವಿಟೇಷನ್ ಕೊಟ್ಟು ಬರೋದು ಒಂದಿನ, ನೆಕ್ಸ್ಟ್ ಡೇ ಹೋಗಿ ಎಲ್ಲರಿಗೆ ಮದ್ವೆಗೆ ಇನ್ವಿಟೇಷನ್ ಕೊಟ್ಟು ಬರೋದು. ತುಂಬ ಕೆಲಸ ಇರ್ತಾವೆ. ಇಂಥ ಎಲ್ಲ ಅದು ಎಂಜಾಯ್ಮೆಂಟ್ ಅದೆಲ್ಲ ಮಾಡಿದ್ರೆ ನನಗೆ ಇವಾಗಿನ ಮ್ಯಾರೇಜ್ ನೋಡಿದ್ರೆ ಏನು ಅನ್ನಿಸ್ತು ಅಂದರೆ, ಎಲ್ಲೋ ಮ್ಯಾರೇಜ್ ಹಾಲ್ ಒಳಗೆ ಹೋಗಿ ಒಂದು ದಿನದೊಳಗೆ ಎಲ್ಲನೇ ಮುಗಿಸ್ಕೊಂಡು ಬಂದುಬಿಡ್ತಾರೆ. ಎಲ್ಲ ಪಟ ಮೊಬೈಲ್ ಒಳಗೆ, ವಾಟ್ಸಪ್ನಾಗ, ಫೇಸ್ಬುಕ್ಕ, ಮೆಸೆಂಜರ್ ಒಳಗೆ ಇನ್ವಿಟೇಷನ್ ಕಾರ್ಡ್ ಕಳಿಸ್ತಾರೆ. ಆವಾಗಿನ ಮ್ಯಾರೇಜ್ ಈಗಿನ ಮ್ಯಾರೇಜ್ ಅದೇ ಡಿಫ್ರೆನ್ಸ್. ಆವಾಗೆಲ್ಲ ಪ್ರತಿಯೊಬ್ಬರೂ ಇವಾಗ ಬರ್ತಾರೆ, ಗಿಫ್ಟ್ ಕೊಡ್ತಾರೆ, ಸೆಕೆಂಡ್ ಮಾಡ್ತಾರೆ, ಫೋಟೋ ಕ್ಲಿಕ್ ಮಾಡಿಸ್ಕೊತಾರೆ, ಹೋಗ್ತಾರೆ. ಅವಾಗ ಹಂಗಿಲ್ಲ, ಗಿಫ್ಟ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಲ್ಲಿ ಒಂದು ಟೇಬಲ್ ಚೇರ್ ಹಾಕ್ಕೊಂಡು ಒಬ್ರು ಕೂಡ್ತಿದ್ರು, ಒಂದು ಸೈಡ್ ಇಷ್ಟು ಸ್ಟೀಲ್ ಡಬ್ಬ ಇಟ್ಕೊಂಡು. ಸೊ ಒಂದು ನೋಟ್ಬುಕ್ಕ ಪೆನ್ ಅವ್ರ ಜೋಡಿ, ಅವ್ರು ಬಂದು ಅವ್ರ ಹೆಸರು ಬರ್ಸೋದು, ಅದ್ರ ಮುಂದೆ ಎಷ್ಟು ಆಯರಿ ಪಟ್ಟಿ ಬರೆಯೋದಂತ ಆಯರಿ ಪಟ್ಟಿ ಬರ್ಸೋದು. ಇದು ನಾವು ಆವಾಗ ಚಿಕ್ಕವಳಿದ್ದಾಗ ನೋಡಿರೋದು ಮ್ಯಾರೇಜ್. ಆ ಮ್ಯಾರೇಜ್ ಅಂತ ಇವಾಗ ಪ್ರೀ ವೆಡ್ಡಿಂಗ್ ಶೂಟ್ ಬಂದೈತಿ. ನಮ್ಮ ಮ್ಯಾರೇಜಾಗೂ ಪ್ರೀ ವೆಡ್ಡಿಂಗ್ ಶೂಟು ಇಲ್ಲ, ಪೋಸ್ಟ್ ವೆಡ್ಡಿಂಗ್ ಶೂಟು ಇಲ್ಲ. ಇವಾಗ ರೀಸೆಂಟಾಗಿ 4 ಇಯರ್ ಇಂಥ ಟ್ರೆಂಡಿಂಗ್ ಐತಿ ಇದು. ಅವಾಗ ಏನು ಮಣ್ಣು ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ನೋಡ್ಕೊಂಡ್ರೆ ನಮ್ಮದು ಎಂಗೇಜ್ಮೆಂಟ್ ಕೂಡ ಆಗಿಲ್ಲ, ಡೈರೆಕ್ಟ್ ನಮ್ಮದು ಮದ್ವೆನೇ ಅಂತ ಹೇಳಬೇಕು. ಯಾಕೆ ರೀಸನ್ ಅಂದರೆ ಅವ್ರ ಔಟ್ ಆಫ್ ಕಂಟ್ರಿ ಇದ್ದರು, ನಾನು ಸ್ಟಡಿಗಳಾಗಿದ್ದೆ, ದೊಡ್ಡವ್ರು ಅವರೇ ಫಿಕ್ಸ್ ಮಾಡಿದರು. ಅರೇಂಜ್ ಮ್ಯಾರೇಜ್ ಹಾಗೆ ಅಲ್ಲ, ಅರೇಂಜ್ ಮ್ಯಾರೇಜೇ. ಸೊ ಆ ಥರ ಇವಾಗ ಈ ಒಡಪಾಕಿ ಹೇಳೋದು ಒಂದು ಇದು ಇತ್ತಲ್ಲ, ಅದು ಕಲ್ಚರ್. ಆ ಕಲ್ಚರೇ ಇಲ್ಲಿ. ಇವಾಗ ಬರ್ತಾರೆ, ಗಿಫ್ಟ್ ಕೊಡ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ, ಸೀದಾ ರೈಟ್ ಹೇಳ್ತಾರೆ. ಇವಾಗ ಮದುವೆಗಿಂತ ಮುಂಚೆ ಇವರು ಒಡಪಾಕಿ ಹೆಸರು ಹೇಳೋದೇ ಬೇಡ, ಅವರೇ ಸ್ಟೇಜ್ ಮೇಲೆ ನಿಂತಿರೋ ಕಪ್ಪಲ್ಲ ಅವ್ರ ಹೆಂಡತಿ ಹೆಸ್ರೇ ಬಾರ ಇಲ್ಲಿ ಅಂತೇಳಿ ಅಂತ
ಕರಿತಿದ್ರು ಮೊದಲ ಹೆಸ್ರು ಹೇಳ್ತಿರ್ಲಿಲ್ಲ. ಇವಾಗ ಹಿಂಗಿಲ್ಲ, ಹೆಸ್ರುಗೊಂಟೆ ಕರೀತಾರೆ. ಇವಳು ಗಂಡಗೆ ಹೆಸ್ರುಗೊಂಟೆ ಕರೀತಾಳೆ. ಸೊ ಇವ್ರೇನು ಹೋಗಿ ಹೆಸ್ರು ಹೇಳೋ ಗಂಡಂದು ಇವ್ರ ಹೆಂಡತಿ ಹೆಸ್ರು ಅಂತ ಕೇಳೋದು ಅವಶ್ಯಕತೆನೇ ಇಲ್ಲ. ಅವರು ಮೊದಲೇ ಹೆಸ್ರು ಹೇಳಿನೇ ಕೂಗ್ತಿರ್ತಾರೆ ಅಷ್ಟೇ. ಇವಾಗಿಂದು ಅವಾಗಿಂದು ಸೊ ಕಾಲ ನೋಡ್ರಿ ಹೆಂಗೆ ಬದಲಾಗ್ತಾ ಇರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಯಾರೂ ಆ ಥರ ಆಯರಿ ಪಟ್ಟಿ ಬರ್ಸೋದು ಇಡೋದಿಲ್ಲ. ಎಸ್ಪೆಷಲಿ ನಾನು ನೋಡೋದ್ರಿಂದ ಇವಾಗ ಅದಿಲ್ಲೇ ಇಲ್ಲ. ಈ ಭಾಳ ಆದ್ರೆ ನಾವಿದ್ದಂಥ ಹಳ್ಳಿಗಳಲ್ಲೇ ನೋಡ್ಬೋದು. ಅದು ವೆರಿ ರೇರ್. ಇಲ್ಲಾಂದರೆ ಎಲ್ಲರೂ ಒಂದೊಂದು ಗಿಫ್ಟ್ ಬಾಕ್ಸೇ ಹಿಡ್ಕೊಂಡು ಬಂದಿರ್ತಾರೆ ಕೈಯಾಗ. ಆದರೂ ಇನ್ನೂ ಹಳೆ ಕಾಲದೇನು ಅಜ್ಜಿರು ಇರ್ತಾರಲ್ಲ, ಅವರು ಬರ್ತಾರೆ ಸ್ಟೇಜ್ ಮೇಲೆ ಒಡಪಾಕಿ ಹೇಳು ಅಂತಿರ್ತಾರೆ. ಇವ್ರು ನನಗೆ ಬರೋಂಗಿಲ್ಲ ಅನ್ಕೋತೇನೆ ಅಂದಿರೋದು ಹತ್ತದ. ಸೊ ಅದಕ್ಕೆ ಇವಾಗ ಏನು ನೋಡಿರಲ್ಲ, ಒಂದು ಸ್ವಲ್ಪ ಒಡಪಾಕಿ ಹೇಳೋದು. ಸೊ ಒಂದು ಸ್ವಲ್ಪ ತಲೆಯಾಗ ಇಟ್ಕೋರಿ, ನಿಮ್ಮ ಮದ್ವೆ ಟೈಮ್ನಾಗೂ ಹೆಲ್ಪ್ ಆಗುತ್ತೆ. ಇವಾಗ ಮದ್ವೆ ಟೈಮ್ನಾಗೆ ಅಷ್ಟೇ ಕೇಳ್ತಾರೆ ಅಂತಿಲ್ಲ, ಮನೆಗೇನೆ ಕಾರ್ಯಕ್ರಮಕ್ಕೆ ಕರೀತಾರಲ್ಲ, ಎಸ್ಪೆಷಲಿ ಇವಾಗ ಮುತ್ತೈದೆಯರು ಊಟ ಕರೆದಿರ್ತಾರೆ, ಅಥವಾ ಏನರೇ ನಿಮ್ಮದು ರಿಲೇಷನ್ ಮದ್ವೆ ಒಳಗೆ ಕರೆದಿರ್ತಾರೆ. ಅವಾಗ ನೀವು ಆರತಿ ತಟ್ಟೆ ಹಿಡ್ದಿರ ಅಂದರೂ ನೀವು ಹೆಸ್ರು ಹೇಳೋಕ್ಕೆ ಬೇಕು, ಒಡಪಾಕಿ ಹೇಳಕ್ಕೆ ಹಚ್ತಾರೆ. ಸೊ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗೋದಕ್ಕೆ ರೀಸನ್ ಕೇಳತ್ತೀನಿ ನಾ. ಇವಾಗ ಅದೆಲ್ಲ ಕಲ್ಚರ್ ಹೋಗೈತಿ. ಅದು ಹೋದ್ರೂ ನಾವು ಮರಿಬಾರ್ದು. ಅದೆಲ್ಲ ನಾವು ಈ ಮುಖಾಂತರಲ್ಲಿ ಇದೆಲ್ಲ ಕಲ್ಚರ, ಇದೆಲ್ಲ ಒಡಪು ಮರಿಲ್ದೆ ಹಂಗೆ ತೊಗೊಂಡು ಹೋಗ್ಬೇಕು. ನಮ್ಮ ಕಡೆ ಇದಕ್ಕಿಂತ ಇನ್ನೂ ನೋಡ್ಬೇಕು. ಇನ್ನೂ ಹಳೆ ಕಾಲದ ಜಾನಪದಗಳು ಆಡ್ತಾರೆ, ಇದ್ರ ಸಾಂಗ್ ಆಡ್ತಾರೆ, ಸೋ ಅಂತೇಳಿ ಅವೆಲ್ಲ ತುಂಬ ಅದಾವ. ನಾ ಯಾವಾಗ ಅಲ್ಲಿ ಹೋಗ್ತೀನಿ ಅದು ಮಿಸ್ಸೇ ಮಾಡೋಂಗಿಲ್ಲ. ಯಾರೇ ಇಲ್ಲಿ ಕೆಲ್ಸಕ್ಕೆ ಬಂದಿರ್ತಾರಲ್ಲ, ಅವ್ರು ಹಿಂದ್ಗಡೆ ಹೋಗಿ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಅವ್ರು ಟೈಮ್ ಪಾಸ್ ಆಗೋಕೆ ಆ ಕೆಲಸ ಮಾಡ್ತಾನೆ ಹಂಗೆ ಆಡ್ತಿರ್ತಾರೆ. ಕೇಳೋಕೆ ತುಂಬ ಅದು ಒಂಥರ ಅರ್ಥ ಆಗಲಿ ಬಿಡಲಿ, ಅವ್ರೇನಿಂದು ಸೋ ಅಂತಾರಲ್ಲ, ಅದು ಮಾಡೋಕ್ಕಂತೂ ಮಿಸ್ ಮಾಡೋದೇ ಹೋಗ್ಬಾರ್ದು. ಓಕೆ, ಇವಾಗ ನಾ ಇಲ್ಲಿ ದುಬೈದಲ್ಲಿದ್ದು ನಮ್ಮದು ಕಲ್ಚರೆಲ್ಲ ಮಿಸ್ ಮಾಡ್ಕೊಳತ್ತೀನಿ ಅಂದ್ರೆ ಎಷ್ಟೇ ತಿಳ್ಕೊರಿ ನೀವು, ನಾ ಎಷ್ಟು ನಮ್ಮ ಫ್ಯಾಮಿಲಿ ಮಿಸ್ ಮಾಡ್ಕೊಳತ್ತೀನಿ ಅಂತ. ಓಕೆ ಗಾಯ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಮಾತಾಡೋಕ್ಕಾಗತ್ತಿಲ್ಲ, ಜಸ್ಟ್ ಇಂಡಿಯಾದು ಫ್ಯಾಮಿಲಿ ನೆನಪಾಯ್ತಂದ್ರೆ ಹಂಗಾಗತ್ತೆ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಸ್, ವಿ ಮಿಸ್ ಅವರ್ ಫ್ಯಾಮಿಲಿ. ಮತ್ತು ಇಂಡಿಯಾಕ್ಕೆ ಆದಷ್ಟು ಬೇಗ ಮತ್ತು ಅವ್ರಿಗೆ ಮೀಟ್ ಮಾಡೋಕೆ ಹೋಗೋಣ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋಸ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋಸ್ ಇಷ್ಟ ಆಗಲಿಲ್ಲ ಅಂದರೂ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಸ್ ಇಷ್ಟ ಆಗಿದ್ರು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಫಾರ್ ಮೋರ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು.